ಏನೇ ಮಗ, ಹೆಂಗಿದ್ದೆ ಇವತ್ತವ? 12 ವರ್ಷದಿಂದ ಹೆಂಗಿದ್ಲ ನಿಮ್ಮತ್ತೆ? ಇವತ್ತು ಹಂಗೆ ಅವಳಲ್ಲೇ. ಇವಳ್ದು ಒಂಚೂರು ಅಬ್ರ ಅಡ್ಗೆ ಇಲ್ವಲ್ಲೇ ಮಗ. ಏನ್ ಮಾಡಕ್ಕಾಗದ್ ಬರವ, ಯಾವಾಗ್ಲೂ ಹಂಗ ಆಡದ ಕಣ. ಯಾವಾಗ್ಲೂ ಒಂದೊಂದ್ಸಲ ಹಂಗ ಆಡ್ತಾಳೆ ಕಣ. ಈಗ ನೀನ್ ಬಂದಿದ್ದಿಲ್ಲ ಅದ್ಕಂಗ ಆಡ್ತಾವಳೆ. ಸುಮ್ನಿರು, ಅವಳೆ ಸರಿ ಆಯ್ತಾಳೆ ಕಣ. ಏನೋ ಸಿವತ್ತಾದ್ಮೇಲೆ ಏನೋ ಕಾಣೆ ಕಾಣೆ ಮಗ. ಕಂಡು ಕಂಡು ಗುಂಡಿಗೆ ಬಿದ್ದಾರೆ ಅಂತಾರಲ್ಲ, ಹಂಗೆ ನಮಗ್ ಗೊತ್ತಿದ್ದು ಅವಳು ಮುದ್ದೆ ಮಾಡ್ಕೊಟ್ಟಿದ್ದಾಯ್ತು. ಇವಾಗ ಅನ್ಬಾಕ್ಸಕ್ ಬಂದದೆ. ಅಯ್ಯೋ ನಮ್ಮ ಅತ್ತೆ ದಿದ್ದೆ ಬಿಡವ. ನನ್ ಗಂಡ ಒಳ್ಳೆನು ಕಣ. ನನ್ ಗಂಡ ಒಳ್ಳೆವನು ಪಾಪ. ದೇವ್ರನ್ ಬಗ ಅವನನ್ ಬಗ. ಅವನಾಗ ಅವತ್ಕೆ ನನ್ನ ಸಹಿಸ್ಕೊಂಡು ಹೆಂಗೋ ಮನೆಗೆ ತಂದ ಹಾಕೊಂಡು ಮಕ್ಳನ್ನ ಮಾಡ್ಕೊಂಡು ನಮ್ ಇದ್ ಮಾಡ್ಕೊಂಡು ಅವನೇ ಚೆನ್ನಾಗವ. ನನ್ ಗಂಡ ಚೆನ್ನಾಗವನೇ ಕಣ್ ಬಿಡಮ್ಮ. ಇತ್ತಾಗ ನಮ್ಮ ಮಾವನು ಚೆನ್ನಾಗವನೇ. ಇವಳು ಒಬ್ಳೆ ಯಾವಾಗ್ಲೂ ಬಲ್ ಕುತ್ಕೊಂಡ್ ಕಯ 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 ಅಂತಾಳೆ. ಅನ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ನಾಗ್ ಹೋಗಿದ್ದೀನಿ. ಏನಾರ ಮಾತಾಡ್ಕೊಳ್ಳಿ ದಿನ ಸರ್ ಯಾರು ಅದಕ್ಕೆ ಸುಮ್ನಾಗಿದ್ದೀನಿ. ಆಯ್ತು ಬಿಡವ, ದೇವ್ರ ಒಳ್ಳೇದ್ ಮಾಡ್ಲಿ. ಏನೋ ದೊಡ್ಡೊಳನ್ ಮಾತು ಅಂತಾಳೆ ತಗ ಅನ್ಕೊಳ್ಳಿ, ಸುಮ್ನಿರತ್ತೆ. ಇಲ್ಲ ವೈಕ್ಲು ಕಾಣವಲ್ದು. ಒಳಗವ ಕಣವ, ಕರಿತೀನಿ. ಹಾಯ್ ಹುಡುಗ್ರ, ಬನ್ನಿಲ್ಲ. ಅಜ್ಜಿ ಬಂದದೆ. ಅಜ್ಜಿ ಅಜ್ಜಿ ಅಜ್ಜಿ. ನನ್ ಗಿಣಿ ಮರಿಗಳು ಬಂದ ಕಣವ. ನನ್ ಗಿಣಿ ಮರಿಗಳು. ವಾ ಬರವಲ್ಲಿ. ವಾ ಎಷ್ಟುದ್ದ ಬೆಳ್ಕೊಬಿಟ್ಟಿದ್ಯವ ಆಲೆ ನೀನು. ವಾ ಹೋಗು ನಮ್ಮಗ. ಇಷ್ಟುದ್ದ ಬೆಳ್ಕೊಬಿಟ್ಟವಳ ಆಲೆಯ ಇವಳು. ಇವಳು ಏನವ, ನಾಳೆ 1 ತಾರೀಕು ನೀರು ಹಾಕೊಳಂಗವಳವ ಆಲೆ ತಲೆ ಮೇಲೆ. ಅಯ್ಯೋ ಹೋಗು. ಅಯ್ಯೋ ನನ್ ಗಿಣಿ ಹಿಂಗಾಗವನಲ್ಲ ಬಡ್ಬಡ್ಕ್ಲಂಗೆ. ಅನ್ನ ಇಕ್ತಾ ಇದ್ದಿ ಇಲ್ವೇ ಮಗ ಇವನಿಗೆ ನೀನು? ಅನ್ನ ಉಣಲ್ಲ ಕಣವ, ಗಂಜ್ಲ ಅವನು. ಗಂಜ್ಲಂಗ ಅನ್ನನೇ ಉಣಲ್ಲ. ಅವಳು ಈ ಕೊಟ್ಟಿದ್ ಉಣ್ಕೋತಾಳೆ. ಇವನೇ ಗಂಜ್ಲ ಒಂಚೂರ ಉಣಲ್ಲ. ಯಾಕ ಮೊಮ್ಮಗ್ನೆ ಊಟ ಮಾಡಕ್ ಇವನಿಗೆ ಸಣ್ಣ ಆದರೆ ನೀನ ಒಂಚಿನಿ ಕಣ್ಣಜ್ಜಿ ನಾನು. ಯಾಕೆ ಹಿಂಗಿದ್ದಲ್ಲ ನೀನ? ಕಡ್ಡಿ ಇದ್ದಂಗೆ ಹೋಗ ಮಗ್ನೆ ನೀನ. ಟೈಮ್ ಟು ಟೈಮ್ ಊಟ ಮಾಡ್ಕೊಂಡು ದಪ್ಪ ಆಗನಂದೆ. ಒಣಕ್ಲೊಣಕ್ನಂಗ ಅವನೇ. ಚೆನ್ನಾಗಿದ್ದೆ ಅಜ್ಜಿ ನೀನು? ತಾತ ಹೆಂಗದೆ? ತಾತ ಎಲ್ಲಾರು ಚೆನ್ನಾಗವ್ರೆ ಕಣವ ಮನೇಲಿ. ನೀನ್ ನೋಡ್ಬೇಕು ಹಾಗೆ ಬಂದೆ ಕಣವ. ಹುಡುಗ ತಗೋ ಈ ಬ್ಯಾಗಲ್ಲಿ ತಿಂಡಿಯವೇ ತಮ್ಮಂಗುಸಿ ಕೊಟ್ಬಿಟ್ಟು ನಿನ್ನಸಿ ತಿನ್ನಾಗವ ಕುತ್ಕೊಂಡು. ಬಾರ ಕೊತ್ತೀನಿ ನಿಂಗುವೆ. ಚಿನ್ನ ನಾವು ಕುತ್ಕೊಂಡು. ಏನವ ಅಲೆ ಇವಳು ಇಷ್ಟುದೇ ಬೆಳ್ಕೊಬಿಟ್ಟವಳಲ್ಲವ. ನಾಳೆ 1 ತಾರೀಕು ಕುತ್ಕೊಂಡಂಗವಳಲ್ಲವ ಬಾಗ್ಲಲ್ಲಿ ಇವಳು ನೀರ್ ಹಾಕೊಳಕ್ಕೆ. ಅಯ್ಯೋ ಹೋಗವ, ಯಾವ್ದ್ ಮಾಡಿ ಏನ್ ಮಾಡಿ ಮಗ ನೀನು? ಆದ್ರಾಗ್ಲಿ ಬಾರವ, ಸೊಪ್ಪಾಕ್ತೀನಿ ಕಣ. ಸೊಪ್ಪಾಕಿದ್ ಮಾಡ್ತೀನಿ ಕಣ್ ಬಾರವ. ಯಾಕ ಮಮ್ಮಗ್ ನಿತಿರ್ಗ ಬಂದಲ್ಲ ನೀನು? ಬಂದೆ ಓದ್ತೀನಿ. ಇವನೇ ಯಾಕ ಕಣೆ ಒಂಚೂರ ತೆಳ್ಗಾದ ಸಣಕ್ಲಂಗ ಆಗ್ಬಿಟ್ಟವನೆ. ಅಜ್ಜಿ ಮುದ್ದು. ಅಜ್ಜಿ ಕಾಸು ಕೊಡ್ತಾಳೆ 2 ರೂಪಾಯಿ 1 ರೂಪಾಯ. ಅದನ್ನ ಅಂಗಡಿಗೆ ಹಾಕೊಂಡು ತಿನ್ಕೊಂಡು ಕುರ್ಕುರೆ ಅದು ಇದು ತಿನ್ಕೊಂಡು ಏನೋ ಊಟ ಮಾಡದ ಕಣವ. ಅಜ್ಜಿ ಹಂಗೆ ನೆಚ್ಚಾರ್ಲ. ಅಯ್ಯೋ ತಗೊಳವ ಹೆಂಗೋ ಬೆಳ್ಕೊಳ್ಳಿ ಎತ್ತಾಗೆ. ಇದ್ಯಾಕೆ ಮಗ? ಇದೇ ಕಲ್ತಿರೋದು ಬುದ್ಧಿಯ? ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದಿಲ್ಲವ ಬಿಕ್ತಿಯ ನೀನು? ತತ್ತಾಗೆ ಕೂರಿಸಿ ಒಂದಿಷ್ಟು ಕಾಪಿ ಟೀ ಕೊಟ್ಟು ನೀರು ಕೊಟ್ಟು ಒಂದಿಷ್ಟು ಮಜ್ಜಿಗೆನ ತಣ್ಣಗೆ ಮಜ್ಜಿಗೆನ ಏನಾರ ಮಾಡ್ಕೊಡ್ದೆಯ? ನಿಲ್ಲಿಸ್ಕೊಂಡೇ ಮಾತಾಡ್ತಾವಳಲ್ಲವ. ಬರವಳು ಗೊತ್ತಾಗಲ್ಲ ಕಣ. ಬರವೈತೆ ಕುತ್ಕೋ ಬರವೈತೆಗೆ. ಅತ್ತೆ ನೀನಾ? ನಮ್ಮವ್ ನಿಂಗೆ ಮಾತಾಡಿಸ್ತಾ ಇದ್ದಿ? ಅವಾಗ ನೋಡ್ರೆ ಬಾಗ್ಲು ಕಿಚ್ಚಾಡ್ತಿದ್ದೆ ಅರ್ಚಾಡ್ತಿದ್ದೆ. ಈಗ ನೋಡಿದ್ರೆ ಹಿಂಗಿದ್ ಮಾಡ್ತಾ ಇದ್ದಿ? ಯಾವಾಗವ? ಅಲ್ಲ ಸರಿ ಬಿಕ್ತಿ ಬಂದವಳೆ, ಅವಳಿಗೆ ಏನಾರ ಮಾಡ್ಕೊಡೋಣ ಮಟ್ಕೊಡೋಣ ಅಂದೆ ನೀನು. ಮಾತಾಡ್ಸ್ಕೊಂಡು ನಿಂತಿದ್ದಲ್ಲವ ನೀನು. ತತ್ತಾಗಿ ಬಿಕ್ಕಲಿಲ್ಲ ಕಣ. ಬಿಕ್ತಮ್ಮ ಬಾ ಬಿಕ್ತಮ್ಮ ಆಯ್ತು. ಕುತ್ಕಬ ಇಲ್ಲಿ ತಗೆ. ಉಯ್ಯಾಲೆ ಹಾಕಿವ್ನಿ, ಉಯ್ಯಾಲೆ ಮಾಡ್ಸೀವ್ನಿ. ನಾನು ಆಗಿನ ಕಾಲಕ್ಕೆ 30,000 ದುಡ್ಡು ಖರ್ಚು ಮಾಡಿ ಉಯ್ಯಾಲೆ ಹಾಕ್ಸಿನಿ. ಬಾ ಉಯ್ಯಾಲೆ ಮೇಲೆ ಕುತ್ಕಬ. ನಿಮ್ಮನೆ ಉಯ್ಯಾಲೆ ಇಲ್ಲ, ನಮ್ಮನೆದಾರ ಉಯ್ಯಾಲೆ ಇದೆ. ಬಾ ಉಯ್ಯಾಲೆ ಇದೆ, ಕುತ್ಕಬ ಇಲ್ಲಿ. ಬೇಡ ತೆಗಿಯವ, ಇತ್ತಾಗೆ ಕುತ್ಕೋತೀನಿ. ಉಯ್ಯಾಲೆ ಮೇಲೆ ನೀನು ಕುತ್ಕೊಳ್ಳೋವೈತೆ. ಕುತ್ಕೋತೀನಿ ಕಣ ನಾನು. ಕುತ್ಕೊ ನಿನ್ನ ಮೇಲೆ. ಅಯ್ಯೋ ನೋಡು, ಅದು ಹೆಂಗೋ ಹೇಳ್ತಾರಲ್ಲ, ನಾಯಿ ಉಪ್ಪರಿಗೆ ಮೇಲೆ ಕೂರ್ಸಿದ್ರುವೆ ಬೊಗ್ಲ ಬುದ್ಧಿ ಬಿಡ್ಲಿಲ್ಲ ಅಂತ. ಹಂಗೆ ಮ್ಯಾಲ ಕುತ್ಕೊಳ್ಳವ ಅಂದ್ರುವೆ ಕೆಳಗೆ ಕುತ್ಕೋತೀನಿ ಅಂತೆಲ್ಲಮ್ಮ ನೀನು. ಬೀಕ್ತಿಯಮ್ಮ. ಕುತ್ಕಬ ಇಲ್ಲಿ. ಅಯ್ಯೋ ಬಿಡವ, ಇಲ್ಲಿ ನಾ ತಣ್ಣಗದೆ ಕಣ. ಕುತ್ಕೋತೀನಿ. ನೀನು ಕುತ್ಕೊಳ್ಳವ ಮೇಲೆ. ಕುತ್ಕೋತೀನಿ ಕಣ. ಒಡಗ್ಲೆ ಲಕ್ಷ್ಮಿ, ನನಗೆ ಬೆಳ್ಳಿ ಲೋಟದಲ್ಲಿ ಹಾಲ್ನುವೆ, ನಿಮ್ಮ ಅವ್ವಂಗೆ ಸ್ಟೀಲ್ ಲೋಟದಲ್ಲಿ ಕಾಪಿನೂ ತರೋಗು. ಒಡಗೊಡಕ್ ತಗಬ. ಈ ಹೊಸದ್ ಬೆಳ್ಳಿ ಲೋಟ ತಂದಿದ್ದೀನಲ್ಲ, ಆ ಲೋಟ ತಂದು ಕಾಲ್ ತಗಬ. ನಿಮ್ಮ ಅವ್ವನ್ಗೆ ಸ್ಟೀಲ್ ಲೋಟದಲ್ಲಿ ಕಾಪಿ ತಂದ್ಕೊಡೋಡು. ಒಡಗು. ಕಾಪಿ ಏನ್ ಬೇಡ ಕಣವ, ಈಗ ಬರೋಣ ಕುಡ್ಕೊ ಬಂದಿದ್ದೆ. ಬರ ಒಂದು ಅಡುಗೆ ಮನೆಗೆ ಕಾಪಿ ಮಾಡ್ಕೊಡ್ತೀನಿ ಕಣ. ಸರಿ ಬಾರವ. ಬಿಲಾಲಿ ನಂಗೆ ಕರ್ಕೊಂಡು ಹೋಗ್ತಾಳೆ ನೋಡು ಅವನ ಅಡುಗೆ ಮನೆ ಒಳಕ್ಕೆ ಬಿಟ್ಬಿಟ್ಟ. ನಾನು ಇವತ್ತ ಯಾಕೆ ಬಂದೆ ಅನ್ಸ್ಬೇಕು. ಹಂಗೆ ಮಾಡೇ ಕಳ್ಸೋದು ನಿಮ್ಮ ಅವನಿಗೆ. ಇದು ಎಣ್ಣೆ ಮಗ ಹೆಂಗ್ ಸಹಿಸ್ಕೊಂಡಿನಿ ಇವಳ. ನೋಡಿ ಹೆಂಗ ಅಂಕ್ನು ಮಾತಾಡ್ತಾಳೆ ಸುಮ್ಮನಿರವ. ಏನಾರು ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ ಅತ್ತಾಗಿ. ಸುಮ್ಮನಿರ ನೀನೇನು ತಲೆಗೆ ಕಬ್ರ ಅವಳ್ದ. ಓ ಯಾವಾಗ ಬಂದತ್ತೆ? ಚೆನ್ನಾಗಿತ್ತೈತೆ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀವಿ ಕಣ್ ಬಾರಪ್ಪ. ಅವರು ಮನೇಲೆಲ್ಲ ಚೆನ್ನಾಗವ್ರೆ. ನಾನು ಚೆನ್ನಾಗಿದ್ದೀನಿ ಕಣ್ ಬಾ. ನೀವ್ ಹೆಂಗಿದ್ದೀರಿ? ಕೆಲ್ಸಕ್ಕೋಗಿದ್ರಾ? ಕೆಲ್ಸನ ಯಾಕೋ ತಲೆನೋಯ್ತಿತ್ತು ಅಂತ ಮಧ್ಯಾಹ್ನಕ್ಕೆ ಬಂದೆ ಕಣತ್ತೆ. ನೀವು ಬರ್ತೀರಿ ಅಂದ್ಬಿಟ್ಟು ಚಿಕನ್ ತರೋಣ ಅಂತ ಹೋಗಿದ್ದೆ. ಯಾಕಪ್ಪ ಬಿಡಿಸ್ಕೊಳಕ್ ಹೋದೆ ಚಿಕನ್ನು ಮಟನ್ನು ಅಂತ? ಯಾವುದೋ ಬೇಡ ಸುಮ್ಮನಿರು. ಸುಮ್ಮನಿರವ. ಯಾವತ್ತು ಬದ್ದೋಳು ಬಂದಿದ್ದೆ ಹಂಗೆ ಕಳ್ಸಕ್ಕಾಗತ್ತೆ? ಮಾಡ್ತೀನಿ ಕಣ. ಎಲ್ಲಿ ಮಾಡಿದೆ ಚಿಕನ? ಅಡ್ಗೆ ನೋಡಿ ತರಂಗಿಲ್ವಲ್ಲ, ಅಲ್ಲೇ ಮಡಗಿದ್ದೀನಿ ಆಚೆಯಲ್ಲಿ ಪಡ್ಸಲಲ್ಲಿ. ಅದೇನು ತೊಳೆದ್ಬಿಟ್ಟು ತಟಂದೇನು ಮಾಡು ಆಚೆ ಒಲೆಲೆ.
ಮಾಡ್ತೀನಿ ಗಂಡು ಸುಮ್ಮನೆ ಮಾಡ್ತೀನಿ. ಇದೇನ್ರಿ ಇದೇನು ಬುದ್ಧಿ ಕಲ್ತಿದ್ದೀರಿ ನೀವು? ಅಲ್ಲ ಊರಿಂದ ಅಷ್ಟು ಊರಿಂದ ಬಂದಿರಾಳ ನಾನು ಬೀಗ್ತೀಯ ಒಲೆ ಮುಂದೆ ಕರ್ಕೊಂಡ್ ಬಂದಿದ್ದೀರ ನೀನು? ಇದೇ ಕೆಲಸನೇ ಮಾಡಕ್ ನೀನು? ಹಾಲಲ್ಲಿ ಪ್ಯಾನ್ ಹಾಕಿವ್ನಿ, ದುಡ್ಡು ಕೊಟ್ಟು 2,000 ಖರ್ಚು ಮಾಡಿ ಪ್ಯಾನ್ ಹಾಕ್ಸಿವ್ನಿ. ಪ್ಯಾನ್ ಅಂಗಡಿ ಕೂರಿಸ್ಬಿಟ್ಟು ಸ್ವಿಚ್ ಆನ್ ಮಾಡ್ದೆಯಾ ಗಾಳಿ ಬರಂಗೆ ಅಡ್ಗೆ ಮನೆ ಕರ್ಕೊಂಡ್ ಬಂದಳು ಇವಳು. ಇದೇನ ಗಿಮ್ಮಿ ಕಲ್ತಿರೋದು? ಏನಿಲ್ಲ ಕಣ್ ತಗೊಳವ, ಅದೆಲ್ಲ ಯಾಕೆ ನನಗೆ? ಅದೇ ಮತ್ತೆ ನಿಮ್ಗೆಲ್ಲ ಪ್ಯಾನು ಗೀನು ಅಂದ್ರೆ ಎಲ್ಲಿ ಗೊತ್ತಿದತ್ತು? ನಿಮ್ಮ ಮನೇಲಿ ಪ್ಯಾನ್ ಎಲ್ಲ ಎಲ್ಲಿ ಬರ್ಬೇಕು ಹೇಳು? ಪ್ಯಾನು ಅಂದ್ರೆ ಮ್ಯಾಲಿರ್ತದೆ, ಹಿಂಗ್ ಸ್ವಿಚ್ ಆನ್ ಮಾಡ್ಬಿಟ್ರೆ ಗರ 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 ಅಂತ ತಿರುಗ್ತದೆ, ಅದರಲ್ಲಿ ಗಾಳಿ ಬರ್ತದೆ. ನನ್ನ ಮಗಳು ನನಗೇನು ತಕೊಟ್ಟವಳು ಈಗ ಹೊಸ್ದಾಗಿ ತರಿಸಿ ಹಾಕ್ಸ್ಕೊಟ್ಟವಳೆ ನನ್ನ ಮಗಳು, ದೊಡ್ಡ ಮಗಳು. ಅಲ್ಲ ಯಾಕೆವ ಇವಾಗ ಸುಮ್ಮನಿರವ? ಅಲ್ಲ ಕಣಪ್ಪ, ಹೇಳ್ದೆ ನೀವು ಅತ್ತೆಗೆ ಹಿಂಗ್ ಪ್ಯಾನ್ ಅದೇ ನಮ್ಮ ಮನೇಲಿ ಕುತ್ಕೊ ಬರವ ಅಂತ. ನೋಡು ನೀನು ಏನ್ರು ಒಲೆ ಮುಂದೆ ಕರ್ಕೊ ಬಂದವಳೆ. ತಡಿ ಅಪರೂಪಕ್ಕೊನಿಸ ಬಂದಿರೋಳ ಹಾಲಲ್ಲಿ ಕೂರಿಸಿ ಪ್ಯಾನ್ ಹಾಕ್ತೆಯ ಪಡ್ಸಲಲ್ಲಿ ಇಲ್ಲ ಅಡುಗೆ ಮನೆಯೊಳಗೆ ಕರ್ಕೊಂಡ್ ಬಂದಿರೋದ. ನೋಡು ನೀನು ಏನ್ರ ಪರವಾಗಿಲ್ಲ ಕಣ್ ತಗೊಳವ. ಜೋಗಿ ಪಡ್ದಿದ್ದು ಜೋಗಿಗೆ ನೀನು ಯೋಗ ಮಾಡಿದ್ದಿ, ಪ್ಯಾನಲ್ಲಿ ಕುತ್ಕೊತಿದ್ದಿ, ನಾನು ಯೋಗ ಮಾಡಿಲ್ಲ. ದೀಪ ಹೇಳು, ನಾನು ಯೋಗ ಈ ಸುತ್ತಮುತ್ತ ಹಳ್ಳಿಲಿ ಯಾರಿಗೆ ಬರ್ಬೇಕವ? ಯಾರಿಗೂ ಬರಲ್ಲ. ನಾನು ಯೋಗನೇ ಯೋಗ. ಬಾ ಪಡ್ಸಲಲ್ಲಿ ಕುತ್ಕೊ ಬಾ, ಇಲ್ಲಿ ಪ್ಯಾನ್ ಹಾಕ್ತೀನಿ. ನೀ ಬೇಜಾರು ಮಾಡ್ಕೊಬಿಡಿ ಕಣತ್ತೆ, ನಮ್ಮ ಅವ್ವ ಒಂಚೂರು ಹಂಗೆಯ. ನೀ ಬೇಜಾರು ಮಾಡ್ಕೊಬಿಡಿ ನಿಮ್ಮ ದಮ್ಮಯ್ಯ. ನಾನೇನು ಇವತ್ತು ನೋಡ್ತಾ ಇದ್ದೇನಪ್ಪ ನಿಮ್ಮ ಅವ್ವನ್ನ, ಹುಟ್ಟಿತ್ತವಿಂದ ನೋಡ್ತಾ ಇದ್ದೀನಿ. ಅಯ್ಯೋ ಏನಾಗಲ್ಲ ಕಟ್ಟಗೋಳಿರ ಐಸ್ಪುರಿ ಅವಳು ಹೇಳ್ಕೊತಾಳೆ, ನಾವಿಲ್ದವ್ರು ಏನು ಮಾಡವ? ಸುಮ್ಮನಿರ್ಬೇಕು. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ ನೀನು. ಅಪರೂಪಕ್ಕೆ ಬಂದಿದ್ದಿ, ಬೇಜಾರು ಮಾಡ್ಕೊಬೇಡ ಕಣ. ನಾನಾಗ ಬೇಜಾರು ಮಾಡ್ಕೊಳ್ಳೋಣ ತಗೊಳವ. ನಾನು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳಕಣ. ನೀನು ಮಕ್ಕಳು ನಿನ್ನ ಗಂಡ ಚೆನ್ನಾಗಿದ್ರೆ ಸಾಕಣ, ಅಷ್ಟೇ ನಾನು ಸಾಕಿನೇನು ಬೇಡ. ನಾನು ನೋಡ್ಕೋತೀನಿ, ನಾನು ಸುಮ್ಮನಿರತ್ತೆ, ನಾನು ಚೆನ್ನಾಗಿ ನೋಡ್ಕೋತೀನಿ ಕಣ. ಬೇಕಾದ್ರೆ ನಿನ್ನ ಮಗಳನ್ನ ಕೇಳು, ಅದೇ ಹೇಳದ್ಲು ಕಣಪ್ಪ. ಅತ್ತೆ ಹೆಂಗಾರ ಆಗಲಿ ನನ್ನ ಗಂಡ ಒಳ್ಳೆನೋ ಕಣ್, ಸುಮ್ಮನಿರವ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು ಅದೇ ಖುಷಿ ಕಣಪ್ಪ ನನಗೆ. ಅದೇ ಒಂದು ತಂಬ್ಲೆ ಹಾಲು ಕುಡ್ದಷ್ಟು ಸಂತೋಷನೇ ನನ್ನ ಸಂತೋಷ ಕಣತ್ತೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ದೊಡ್ಡವರು. ತನತ ಗಾಳಿ ಊಟ ಚೆನ್ನಾಗದೆ ಕಣೆ ಮಗಳೇ. ನೋಡು ಕಾಪಿ ಕುಡಿದು ಬಂದು ಆಚೆ ಕಡೆ ಕುತ್ಕೊಂಡ್ರೆ ಒಂಥರ ಗಾಳಿ ಊಟ ಚೆನ್ನಾಗದ ನೋಡಿ ಸಂತೆ ಹೊತ್ತು. ಗಾಳಿ ಊಟ ಚೆನ್ನಾಗದೆ ನಿಮ್ಮಂತ. ಅದೇನಿಲ್ಲ ಕಣವ, ಆಚೆ ಕಡೆ ಕುತ್ಕೊಂಡ್ರು ಮಾತ್ರ ನಮ್ಮ ತೋಟದಲ್ಲಿ ಮನೆ ಇರುತ್ತೆ ನಮ್ದು, ಚೆನ್ನಾಗಿ ಗಾಳಿ ಊಟ ಚೆನ್ನಾಗಿ ಬರ್ತದೆ ನಮ್ದು. ಗಾಳಿ ಊಟಕ್ಕೇನಿದ್ದಿಲ್ಲ. ಆಮೇಲೆ ಊರಲ್ಲೆಲ್ಲ ಹೆಂಗಿದ್ದಾರೆವ? ಅಣ್ಣ ಅದಕ್ಕೆ ಅಪ್ಪ ಎಲ್ಲರೂ ಹೆಂಗಿದ್ದಾರೆವ? ಎಲ್ಲ ಚೆನ್ನಾಗಾರೆ ಕಣವ. ಅದೇನಿಲ್ಲ ಸದ್ಯಕ್ಕೆ, ದೇವ್ರದೇನಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ನಿಂದೆ ನನಗೆ ಏಟ್ನೆ. ಅಯ್ಯೋ ನನ್ನ ಬಗ್ಗೆ ಏನು ಹೇಳ್ತೀನಿ ಬೇಡ, ಸುಮ್ಮನಿರು. ಅದಕ್ಕೆ ಚೆನ್ನಾಗಿದ್ದಾಳೆ ಕಣವ, ಚೆನ್ನಾಗವಳೆ. ನಾನು ನನ್ನ ಮಗಳು ಆದಂಗೆ ಅವಳಿಗೆ ಆಗಬಾರ್ದು ಅಂತ ಎಲ್ಲ ಅವಳ್ದೆ ಕಣವ. ಅವಳ ಕೈ ಅವಳ ಬಾಯಿ ಅವಳು ಏನು ಮಾಡ್ತಾಳೋ ಅದೇ ಉಂಡ್ಬಿಟ್ಟು ಕುತ್ಕೋತೀನಿ, ಅದನ್ನು ಬದುಕು ಮಾಡ್ತೀನಿ, ಇಲ್ವೇ ಸುಮ್ಮ ಕುತ್ಕೋತೀನಿ. ಅವಳು ಏನು ಎತ್ತು ಅಂತ ಇದು ಮಾಡೋಕ್ಕೋಗಲ್ಲ. ಅವಳು ಅಷ್ಟೇ ಮೂರ್ಕೆನಕ್ಕೆ ನೀರು ಇತ್ತಾಳೆ, ಬಟ್ಟೆ ಕೊಡ್ತಾಳೆ, ನಾವೇನು ಕೇಳ್ತೀವೋ ಅದನ್ನು ಮಾಡ್ತಾಳೆ. ಏನಾರು ಕೆಲಸ ಮಾಡೋಣತ್ತೆ, ಇದು ಹಿಂಗೆ ಮಾಡೋಣತ್ತೆ, ಅದು ಹಂಗೆ ಮಾಡೋಣತ್ತೆ ಅಂತ ಕೇಳ್ತಾಳೆ. ಹೆಂಗೋ ಇವತ್ತು ನಾಳೆ ಚೆನ್ನಾಗಿ ಅವಳೆ ಕಣವ, ಸುಮ್ಮನೆ ಹೇಳ್ಬಾರ್ದು ಕಂಡರ ಹುಡುಗಿ ಅಂತ. ಆಯಿತು ಬಿಡವ, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಕಣ. ನನ್ನ ಬಗ್ಗೆ ನೀನೇನು ಯೋಚನೆ ಬೇಡ, ನಮ್ಮ ಅತ್ತೆ ಒಬ್ಬಳೇ ನನಗೆ. ನಾನು ಒಳ್ಳೆ ಬಿಟ್ಬಿಟ್ಟಿದ್ದೀನಿ, ಏನಾರು ಬೊಗ್ಳುಕನ್ನಾಯಿ ನೀನು ಬೊಗ್ಳನ್ನಾಯಿ ಕಚ್ಚಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ನಾನು. ಸುಮ್ಮನೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಅತ್ತೆ ಬಗ್ಗೆ. ನಾನೇನು ಹೇಳ್ತೀನಿ, ಕೆಲಸಗಳು ಮಾಡ್ಕೊತೀನಿ, ನನ್ನ ಬದುಕಾಯ್ತು ಬಳೆವಾಯ್ತು ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆಗೆ ನಾನು ತಲೆನ ಕೆಡ್ಸ್ಕೊಳ್ಳಲ್ಲ. ಹಂಗಿರವ, ಹಂಗಿರು. ಅವ್ಳಿಗೆ ಏನು ತಲೆ ಕೆಡ್ಸ್ಕೊಬೇಡ, ಏನು ಹೇಳ್ತಾಳೋ ಅದ ಮಾಡ್ಕೊಂಡು ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗವ ಅತ್ತೆಗೆ. ಮತ್ತೆ ಏನಾರ ಜಾಸ್ತಿ ಗಡ್ರೆ ಮಿಡ್ರೆ ಅಂದರೆ ನಮ್ಮ ಮಾವ ತೆಗ್ದಾಡ್ಬಿಡ್ತಾನೆ ಅವಳಿಗೆಯ. ಮನೆ ಸಂಗೆ ಇದು ಯಾವುದೋ ಮಾತಿಗೆ ನನಗೆ ಹೊಡಿಯಕ್ಕೆ ಬಂದು ತೆಗ್ದಾಡ್ ಕೊಟ್ಟ ನಮ್ಮ ಮಾವ. ಏನು ಹುಡುಗಿ ಹೊಡಿಯಕ್ಕೆ ಹೋಯ್ತಿಲ್ಲ, ಯಾವಾಗಲೂ ಕೈ ಎತ್ಕೊಂಡು ಹೋಯ್ತಿಲ್ಲ ಅಂತ ತೆಗ್ದಾಡ್ಬಿಟ್ಟ. ಆವಾಗಿನ ನನ್ನ ಹೊಡಿಯಕ್ಕೆ ಬರಲ್ಲ. ನಾನೇನು ಇದು ಮಾಡಕ್ಕೆ ಹೋಗಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕವ ಹೊಡಿಯಕ್ಕೆ ಬಂದಿದ್ಲು? ಹಿಂಗೇನು ಅಡುಗೆ ಮನೆ ಕೆಲಸದ ಮಾತಿಗೆ ಹೊಡಿಯಕ್ಕೆ ಬಂದ್ಲು. ನಮ್ಮ ಮಾವ ಅಲ್ಲೇ ಇದ್ದ, ವಾಕಸದ ಇತ್ತು ಅಡುಗೆ ಮನೆ ಒಳಗೆ, ತೆಗ್ದಾಡ್ಬಿಟ್ಟ ಅವಳಿಗೆ. ಏನು ಹುಡುಗಿಗೆ ಯಾವಾಗಲೂ ಹಂಗೆ ಹೊಡಿಯಕ್ಕೆ ಹೋಗೋದು ನೀನು? ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ದಲ್ಲ ನೀನು ಅಂತ ಹೇಳ್ಕೊಟ್ಟ. ನೀನೇನು ಮಕ್ಳು ಹಿಂಗೆ ಮಾಡ್ರೆ ಸುಮ್ಮನಿದ್ಯಾ ಅಂತ ಅಂದ್ಬಿಟ್ಟು ಆವಾಗಿಂದ ಹೊಡಿಯೋದು ಮಾಡಲ್ಲ. ಬೊಗಳ್ಕೊತಾಳೆ, ಬೊಗಳ್ಕೊಂಡು ನಮ್ಮ ಮಾವಿದ್ದಾಗ ಏನು ಜಾಸ್ತಿ ಬಲ ಬಿಚ್ಚಲ್ಲ. ನಮ್ಮ ಮಾವಿನ ಗಡ್ಡೆ ಪದ್ಧತಕ್ಕೆ ಅಲ್ಗೆ ಹೋದಾಗ ಒಂಚೂರು ಬಲ ಬಿಚ್ಕೊಂಡು ಬೊಗಳ್ಕೊತಾಳೆ. ಬೊಗಳ್ಕೊಳ್ಳಿ ಅಂತ ನಾನು ಸುಮ್ಮನಿದ್ದೀನಿ. ಇದೇನ್ರವ ಬೀಗ್ರು ಇತ್ಲಗ್ ಬಂದು ಮಾತಾಡ್ಕೊಂಡು ಕೂತಿದ್ದೀರಲ್ಲ? ನಾನು 1,000 ರೂಪಾಯಿ ದುಡ್ಡು ಖರ್ಚು ಮಾಡಿ ನನ್ನ ಮಗಳು ಸೋಫಾ ಸೆಟ್ ಕೊಟ್ಟವಳೆ ನಾನು ಕುತ್ಕೊಳ್ಳಿ ಅಂತ. ಅದೇ ಬಿಟ್ಕೊಡೋಣ ನನ್ನ ಬೀಗ್ತಿಗೆ ಅಲ್ಲಿ ಕೂರ್ಸೋಣ ಅಂತಂದ್ರೆ ಇಲ್ಲಿ ಬಂದು ಕೂತಿದ್ಯಲ್ಲವ ಇತ್ತೊಳಗೆ, ಅದು ಮೆಟ್ಲ ಮೇಲೆ ತಣ್ಣಗೆ ಗಾಳಿ ಬರ್ತೈತಲ್ಲಿ ಬಿತ್ತಮ್ಮ. ಅದಕ್ಕೆ ಇಲ್ಲೇ ಕುತ್ಕೊಂಡೆ ಕಣ್ಬ. ಬಾಯ್ತು ಕುತ್ಕೊ ಬಾ. ಇಲ್ಲ ಕಣವ, ನಾನು ಇಂಥ ಜಾಗದ್ರೆಲ್ಲ ಕುತ್ಕೊಳಕ್ಕಾಗಲ್ಲ. ನನ್ನ ಮಗಳು ನೆಲ ಮೇಲೆ ಕುತ್ಕೊಂಡ್ರೆ ಮಂಡಿನೋ ಬರ್ತದೆ ಕಣವ. ನೀನು ನೆಲ ಮೇಲೆ ಕುತ್ಕೋಬೇಡ ಅಂದ್ಬಿಟ್ಟು ನನಗೆ ಕುರ್ಚಿ ಮಾಡಿಸ್ಕೊಟ್ಟವಳೆ, ಕುರ್ಚಿಯ ಕುರ್ಚಿ ಮಾಡಿಕೊಟ್ಟವಳೆ ಸೋಫಾ ಸೆಟ್ಟು ಅಂತ. ಅದ್ರ ಮೇಲೆ ನಾನು ಕುತ್ಕೊಳ್ಳೋದು ಕೆಲ್ಲಿಕ್ಕೆ ಕಾಲ ಊರೆಲ್ಲ ಕಣವ. ನಾನು ನನಗೆ ಮಂಡಿನೋ ಬರ್ತದೆ ಅಂತ ನನ್ನ ಮಗಳು ಮಾಡಿಸ್ಕೊಟ್ಬಿಟ್ಟವಳೆ, ಅದ್ರ ಮೇಲೆ ಕುತ್ಕೊಳ್ಳೋದು ನಾನು. ಹೆಂಗೋ ಯೋಗ ಮಾಡಿದೆ ಕಣವ, ಒಳ್ಳೆ ಮಗಳು ಪಡೆದಿದ್ದಿ. ನನ್ನ ಮಗಳು ಚಿನ್ನ ಕಣವ, ಚಿನ್ನ. ನನ್ನ ಮಗಳು ಒಂದು ದೇವರು ಒಂದೇ ಅಂತ ಮಗಳ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದೆ ಕಣವ. ನನ್ನ ಮಗನಲ್ಲಿ ಯೋಗ ತಂದಿಲ್ಲ ನಾನು, ಮಗ ಸಸ್ಯಲಿ ನನ್ನ ಮಗನಲ್ಲೂ ನನ್ನ ಅಳಿನಲ್ಲೂ ನನ್ನ ಮಗಳಲ್ಲಿ ಯೋಗ ತಂದಿದ್ದೀನಿ ನಾನು. ಅದೇನೋ ಮಾತ್ರ ಅದು ಯೋಗ ಬರ್ದು ಕಳಿಸ್ಬಿಟ್ಟಾನೆ ದೇವ್ರು ನನಗೆ. ಬಾ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಮಾತಾಡೋಣ.
ಬಾ ಒಳಪ್ಪ. ಮತ್ತೆ ಸೊಪ್ಪ ಸಿಕ್ಕ ಮೇಲೆ ಕೂತ ಅಭ್ಯಾಸ ಇರಲ್ಲ. ಬಾ ಕುತ್ಕೊಳ್ಳೋದು ಹೇಳ್ಕೊಡ್ತೀನಿ ಕಣ. ಸರಿ ನಡಿಯವ ಬತ್ತೀನಿ ಕಣ. ಒಂದು ಗಳಿಗೆ ಕೂತಿದ್ದು ಬತ್ತೀನಿ ನಡಿಯವ. ಜಲ್ದಿ ಬಾ ಕುತ್ಕೊಳ್ಳಿವ್ರಂತೆ. ನಿಮ್ಮ ಮನೇಲಂತೂ ಸೋಫಾ ಗೀಪ ಇರಲ್ಲ. ಇದ್ದಷ್ಟು ದಿನ ನನ್ನ ಮನೇಲಿ ಕೂತಿದ್ದು ಹೋಗಿವಂತೆ ಬರವ. ಇದೇನೇ ಮಗ, ನನ್ನ ಮಗಳು ಹತ್ತು ಕೊಡ್ಸೋದ್ಲು, ನನ್ನ ಮಗಳು ಇದು ಕೊಡ್ಸೋದ್ಲು ಅಂತಾಳಲ್ಲ, ಏನವ ಸಮಾಚಾರ? ಕೊಡ್ಸವಳೆ, ಅವಳು ಹೇಳ್ಕೋಬೇಕಷ್ಟೇ. ನಮ್ಮ ಒಂದು ಒಂದಿಷ್ಟು ದುಡ್ಡಿತ್ತು, ಅದ ಮಗ್ಳಿಗೆ ಈಸ್ಕೊಟ್ಟಿದ್ಲು. ಅದಕ್ಕೆ ನಮ್ಮ ಮಾವ ನನ್ನ ದುಡ್ಡು ಕೊಟ್ಟು ಹೆಂಗೆ ಅಂತ ಫೋನ್ ಮಾಡಿ ಜಗಳ ಆಡ್ದ ಒಂದಿವ್ಸ. ನಮ್ಮ ಮಗಳೊಂದಿಗೆ ದುಡ್ಡು ಇಸ್ಕೊಂಡು ಕೊಡ್ಲಿವಲ್ಲ ನೀನು ಮಗಳು, ನೀನು ಹೆಂಗೆ ಹಿಂಗೆ ಹಿಂಗೆ ನನ್ನ ಕಷ್ಟ ಕಾಲಕ್ಕಿಂತ ಮಾಡಿಕೊಂಡಿದ್ದು ಅಂತ. ಅದಕ್ಕೆ ಮಗಳು ಹತ್ರ ಈಗ ದುಡ್ಡಿಲ್ಲ, ಅವ್ವ ಸ್ವಲ್ಪ ಕೇಳ್ತಾಳೆ, ಅದು ಕೇಳ್ತಾಳೆ, ಇದು ಕೇಳ್ತಾಳೆ, ಅವ್ವಂಗೋಸಿ ಸಾಮಾನು ಕೊಡ್ತಾನೆ ಅಂತ ಮಾಡಿಕೊಂಡಿದ್ದೀನ ದುಡ್ಡ. ಅವ್ವಂಗೆ ಇದು ತಗೊಡ್ತೀನಿ ಅಂದ್ಬಿಟ್ಟು ನಮ್ಮ ದುಡ್ಡಲ್ಲಿ ನಮಗೆ ಎಲ್ಲ ತಗೊಟ್ಟವಳ ಅಷ್ಟೇ, ಇನ್ನೇನಿಲ್ಲ. ಮತ್ತಿದೇನವ ನಿಮ್ಮ ಮತ್ತೆ ವಾಲಾಡು ಒಲೆ ಕೊಡ್ಕೊತಾಳೆ, ನನ್ನ ಮಗಳು ಕೊಡ್ಸ್ಬಿಟ್ಟವಳೆ ಅಂತ. ಅದೇ ನಮ್ಮ ಮಾವನ ದುಡ್ಡು ಅವಳು ತನ್ನ ಮನೆಗೆ ಕೊಟ್ಟವಳಲ್ಲ, ಅದಕ್ಕೆ ಹೊಗಳ್ಕೊತಾಳೆ, ನನ್ನ ಮಗಳು ಕೊಡ್ಸಿದ್ಲು ಅಂತ. ನಾನು ಅದಕ್ಕೆ ನಾನೇನು ಮಾತಾಡೋಕ್ಕಲ್ಲ ಸುಮ್ಮನಿದ್ದೀನಿ. ಏನಾರ ಬೊಗಳ್ಕೊಳ್ಳೇಳು ಬೊಗಳನ್ನ ಕಚ್ಚಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ನನ್ನ ಬೀಕ್ತಿ ಹಾಕೊಂಡು ನನಗೊಂದು ಅವಮಾನ ಮಾಡ್ತಾವಳೆ ಕಣ್ರಪ್ಪ. ನಿಮಗೆ ಕತೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ರಪ್ಪ. ನನ್ನ ನೋಟಿಫಿಕೇಶನ್ ಬರ್ತವೆ ವಿಡಿಯೋದು. ಥ್ಯಾಂಕ್ಸ್ ಕಣ್ರಪ್ಪ ವಾಚ್ ಮಾಡಿದ್ದಕ್ಕೆ ನಿಮಗೆ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಪ್ಪ.